ಮಾತೆಯವರು ತಮ್ಮ ಪತಿದೇವನ ಹಾಗೂ ವೃದ್ಧೆ ಚಂದ್ರಮಣಿಯ ಹೃತ್ಪೂರ್ವಕ ಸೇವೆಯಲ್ಲಿ ನಿರತರಾದರು. ಈಗ ನಾವು ಅಷ್ಟೇ ತುಂಬಾ ಜನ ಏನೇನೋ ಬಂದು ಹೇಳ್ತಾ ಇರ್ತಾರೆ, ಆದ್ರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ನಾವು ಒಂದು ಹೇಳ್ತಾರಲ್ಲ, ಯಾವುದು ಪ್ರತ್ಯಕ್ಷವಾಗಿ ನಾವು ನೋಡಬೇಕು, ಪ್ರಾಮಾಣಿಕ ನೋಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಅಷ್ಟೇ, ಸುಮ್ಮನೆ ಯಾರ್ದೋ ಸುಳ್ಳು ಹೇಳಿದ್ರೆ ನಂಬಕ್ ಹೋಗ್ಬಾರ್ದು. ಅದನ್ನ ನಾವು ಪ್ರತ್ಯಕ್ಷ ಕಂಡ್ರೆ ಮಾತ್ರ ಅದರ ನಿಜ ಏನು ಅಂತ ನಮಗೆ ಗೊತ್ತಾಗ್ತದೆ. ಈಗ ಶ್ರೀಮಾತೆಯವ್ರಿಗೂ ಅಷ್ಟೇ ಸಮಾಧಾನ ಆಯ್ತು. ಈಗ ನನ್ನ ಪತಿದೇವರು 4 ವರ್ಷ ಕೆಳಗೆ ಹೆಂಗಿದ್ರು ಹಂಗೆ ಇದ್ದಾರೆ, ನಾನು ಇವ್ರನ್ನ ಪಡ್ಕೊಂಡ ನಾನೇ ಭಾಗ್ಯವತಿ ಅಂತ ಶ್ರೀಮಾತೆಯವರು ತಮ್ಮನ್ನು ತಾವೇ ಪ್ರಶಂಸೆ ಮಾಡ್ಕೊತಾ ಇದ್ದಾರೆ. ಹಾಗೆ ಶ್ರೀಮಾತೆಯವರ ಮನಸ್ಸಲ್ಲಿ ಏನು ಮೋಡ ಕವಿದಿತ್ತೋ ಅಂತಹ ಮೋಡ ಶ್ರೀರಾಮಕೃಷ್ಣನ ಪ್ರೇಮಪೂರ್ಣ ಆರೈಕೆಯಿಂದ ಗಾಳಿಯಿಂದ ಪ್ರೇಮಪೂರ್ಣ ಆರೈಕೆ ಎಂಬ ಗಾಳಿಯಿಂದ ಆ ಮೋಡ ಚದರಿ ಹೋಗುತ್ತೆ. ಶ್ರದ್ಧೆಯ ಸೂರ್ಯ ಮತ್ತೆ ಬೆಳಗತೊಡಗಿದ. ಈಗ ಶಾರದಾ ದೇವಿಯವರು ತಮ್ಮ ಪತಿದೇವನ ಹಾಗೂ ವೃದ್ಧೆ ಚಂದ್ರಮಣಿಯ ಹೃತ್ಪೂರ್ವಕ ಸೇವೆಯಲ್ಲಿ ನಿರತರಾದರು. ಚಂದ್ರಮಣಿಗಂತೂ ಸೊಸೆಯೆಂದರೆ ಪಂಚಪ್ರಾಣ. ಚಂದ್ರಮಣಿಗೆ ಶ್ರೀಮಾತೆ ಅಂದ್ರೆ ತುಂಬಾ ಪಂಚಪ್ರಾಣ. ಮಗಳೀಗ ಪತಿಯ ಸಾನ್ನಿಧ್ಯದಲ್ಲಿ ಆನಂದದಿರುವುದನ್ನು ಕಂಡು ಚಂದ್ರ ಮುಖರ್ಜಿಗಂತೂ ಸಂತೋಷ. ಯಾಕಂದ್ರೆ ರಾಮಚಂದ್ರ ಮುಖರ್ಜಿ ಏನು ಶ್ರೀಮಾತೆಯನ್ನು ಬಿಡ್ಲಿಕ್ಕೆ ದಕ್ಷಿಣೇಶ್ವರಕ್ಕೆ ಬಂದಿರ್ತಾರೋ, ಇದೆಲ್ಲ ಘಟನೆಗಳನ್ನು ನೋಡಿ ತುಂಬಾ ಸಂತೋಷ ಆಗುತ್ತೆ ಅವರಿಗೆ. ಹಾಗಾಗಿ ಆತ ಕೆಲ ದಿನ ದಕ್ಷಿಣೇಶ್ವರದಲ್ಲಿ ಇದ್ದು ಮತ್ತೆ ನಿರಾಳದಿಂದ ತನ್ನ ಊರು ಯಾವುದು ಜಯರಾಮಭಟ್ಗೆ ಹಿಂದಿರುಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣರಿಗೆ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಮಾಡಿಸಿಕೊಟ್ಟಿದ್ದ ಗುರು ತೋತಾಪುರಿ ಅವರಿಗೆ ಹೇಳಿದ್ದ. ಶ್ರೀರಾಮಕೃಷ್ಣರ ಗುರು ಯಾರು? ತೋತಾಪುರಿ. ಎಷ್ಟೋ ಜನ 40 ವರ್ಷಗಳಲ್ಲಿ ಕಲಿಯುವಂತ ವಿದ್ಯೆಯನ್ನ ಶ್ರೀರಾಮಕೃಷ್ಣರು 3 ದಿನಗಳು ಕಲಿತಾರಂತೆ. ಶ್ರೀರಾಮಕೃಷ್ಣರಿಗೆ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಮಾಡಿಕೊಟ್ಟಿದ್ದಂತ ಗುರು ತೋತಾಪುರಿ ಶ್ರೀರಾಮಕೃಷ್ಣರಿಗೆ ಒಂದು ಮಾತನ್ನ ಹೇಳುತ್ತಾರೆ. ಏನಂತ? ಯಾವನ ತ್ಯಾಗ ವೈರಾಗ್ಯ ವಿವೇಕ ಜ್ಞಾನಗಳು ಪರಿಪೂರ್ಣವಾಗಿರುತ್ತವೆಯೋ ಅಂತವನು ತನ್ನ ಪತ್ನಿಯ ಬಳಿಯಲ್ಲೇ ಇದ್ರೂ ಕೂಡ ಪರಬ್ರಹ್ಮದಲ್ಲಿ ಯಥಾರ್ಥವಾಗಿ ನೆಲೆಸಿರುತ್ತಾನೆ. ಸ್ತ್ರೀ ಪುರುಷರಲ್ಲಿ ಭೇದ ದೃಷ್ಟಿಯುಳ್ಳವರು ಸಾಧಕರಾಗಿದ್ದರೂ ಬ್ರಹ್ಮಜ್ಞಾನದಿಂದ ದೂರವಿರುತ್ತಾರೆ. ಯಾವತ್ತು ಸ್ತ್ರೀ ಪುರುಷರಲ್ಲಿ ಭೇದ ಭಾವ ಇರಬಾರದು. ಸ್ತ್ರೀ ಪುರುಷರಲ್ಲಿ ಭೇದ ಭಾವ ದೃಷ್ಟಿ ಇರುವಂತವರು ಅವರು ಸಾಧಕರಾಗಿದ್ರೂ ಸಹ ಅವರು ಬ್ರಹ್ಮಜ್ಞಾನದಿಂದ ಬಹುದೂರವಿರುತ್ತಾರೆ. ಈ ಮಾತನ್ನ 4 ವರ್ಷಗಳ ಹಿಂದೆ ತಮ್ಮ ಎಳೆಯ ಮಡದಿಯೊಡನೆ ಕೆಲಕಾಲ ವಾಸಿಸಿದಾಗಲೇ ಶ್ರೀರಾಮಕೃಷ್ಣರು ಪರೀಕ್ಷೆ ಮಾಡಿ ನೋಡಿದ್ದರು, ಅದರ ಸತ್ಯತೆಯನ್ನು ಮನಗಂಡಿದ್ದರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾಕೆ ಈ ಮಾತು ಬಂತು ಅಂತಂದ್ರೆ, ಶ್ರೀಮಾತೆಯವ್ರದ್ದು ಮತ್ತು ಶ್ರೀರಾಮಕೃಷ್ಣನ ದಾಂಪತ್ಯ ಎಷ್ಟು ಪವಿತ್ರವಾದದ್ದು, ಎಷ್ಟು ಪರಿಶುದ್ಧವಾದದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆದಂತ ವ್ಯಕ್ತಿಯ ತ್ಯಾಗ ವೈರಾಗ್ಯ ವಿವೇಕ ಜ್ಞಾನಗಳು ಅವನಲ್ಲಿ ಪರಿಪೂರ್ಣವಾಗಿದ್ರೆ ಅವನು ತನ್ನ ಪತ್ನಿಯ ಬಳಿಯಲ್ಲೇ ವಾಸ ಮಾಡಿದ್ರು ಅದು ಅವನಿಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ. ಅವನಲ್ಲಿ ಮನಸ್ಸಿನಲ್ಲಿ ಕಾಮದ ಭಾವ ಬರೋದಿಲ್ಲ. ಮತ್ತೆ ಅಂತ ವ್ಯಕ್ತಿ ಸ್ತ್ರೀ ಪುರುಷರಲ್ಲಿ ಭೇದ ಭಾವ ಮಾಡಲ್ಲ. ಅವನು ಎಲ್ಲರನ್ನ ಭಗವಂತನ ಸ್ವರೂಪ ಅಂತಾನೆ ಅವನು ಕಾಣ್ತಾನೆ ಅಂತ ಹೇಳ್ತಾರೆ. ಇದರ ಜೊತೆಯಲ್ಲಿ ಅವರು ತಮ್ಮ ಗೃಹಸ್ಥ ಧರ್ಮ ಪರಿಪಾಲನೆಯಲ್ಲಿ ತೊಡಗಿದ್ದರು. ಈಗ ಇಲ್ಲೊಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಬೇಕಾಗಿದೆ. ಶ್ರೀರಾಮಕೃಷ್ಣರು ಪತ್ನಿಯನ್ನು ಇಷ್ಟು ದಿನಗಳವರೆಗೆ ತಾವಾಗಿಯೇ ಕರೆಸಿಕೊಳ್ಳಲಿಲ್ಲಬೇಕೆ? ತಾವು ಗೃಹಸ್ಥರಾಗಿ ನಿರ್ವಹಿಸಬೇಕಾದ ಕರ್ತವ್ಯಗಳನ್ನ ಈಗಾಗಲೇ ಪ್ರಾರಂಭಿಸಬಹುದಾಗಿತ್ತಲ್ಲ, ಹಾಗೇಕೆ ಮಾಡಲಿಲ್ಲ? ಯಾರಿಗೇ ಆಗಲಿ ಶ್ರೀಮಾತೆಯವರು ಈಗ ಮಧ್ಯಾಹ್ನದಲ್ಲಿ ಗೃಹಸ್ಥ ಜೀವನವನ್ನು ನಡೆಸಬೇಕು, ಗೃಹಸ್ಥ ಧರ್ಮವನ್ನು